ಮಾಜಿ ಸಚಿವರಾದಂತಹ ಸನ್ಮಾನ್ಯ ಎಚ್.ಎಂ. ರೇವಣ್ಣ ಸಾಹೇಬ್ರೆ, ಕೆಪಿಸಿಸಿಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಮಿತ್ರರಾದಂತಹ ಪುಟ್ಟಸ್ವಾಮಿ ಗೌಡ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಮೇಲಾಗಿ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಕಾರ್ಮಿಕ ವಿಭಾಗದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ರಾಜ್ಯ ಮಟ್ಟದ ಪದಾಧಿಕಾರಿಗಳೇ, ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಮಿತ್ರರೇ, ಮೊದಲಿಗೆ ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರೂ ಕೂಡ ಕೆಪಿಸಿಸಿ ವತಿಯಿಂದ ಕೋರೋದಕ್ಕೆ ಇಚ್ಛೆಯನ್ನು ಪಡ್ತಾ ಇದೆ. ಅದೇ ರೀತಿಯಾಗಿ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಪುಟ್ಟಸ್ವಾಮಿ ಗೌಡರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ವಂದನೆಗಳು ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಮುಂಚೂಣಿ ಘಟಕಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದಂತ ವಿಧಾನಸಭಾ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ನೇಮಕ ಮಾಡಿರ್ತಕ್ಕಂಥ ಒಂದು ಮುಂಚೂಣಿ ಘಟಕ ಇದೆ ಅಂದ್ರೆ ಅದು ಕಾರ್ಮಿಕರ ವಿಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಂತ ನಾನಾದ್ರೂ ಭಾವಿಸ್ತೇನೆ. ಇದುವರೆಗೂ ಮಾತನಾಡಿದಂತ ನಾಯಕರು ಎಲ್ಲ ವಿಷಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಕಾರ್ಮಿಕ ಸಂಘಟನೆ ಯಾವ ರೀತಿ ಇತ್ತು ಮುಂದೆ, ಇವತ್ತು ಯಾವ ರೀತಿ ಇದೆ ಅಂತ ನಾವು ಒಮ್ಮೆ ಅವಲೋಕನವನ್ನು ಮಾಡ್ಕೊಳ್ಬೇಕಾಗ್ತದೆ. ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರು ಮಾತನಾಡ್ತಾ ಹೇಳಿದ್ರು, ಬೆಂಗಳೂರು ಮಹಾನಗರ ಒಂದರಲ್ಲೇ ಸುಮಾರು 9 ಸೆಂಟ್ರಲ್ ಗವರ್ನಮೆಂಟ್ ಸೆಕ್ಟರ್ ಇರ್ತಕ್ಕಂಥದ್ದು ಅಂತ. ಆವತ್ತಿನ ಕಾರ್ಮಿಕ ಸಂಘಟನೆ ಯಾವ ರೀತಿ ಇತ್ತು ಅಂತಂದ್ರೆ, ಕಾರ್ಮಿಕರಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಬಂದಂತ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆ ಎದ್ದು ನಿಂತು ಅಂತಂದ್ರೆ ಇಡೀ ಸರ್ಕಾರವೇ ನಡುತ್ತಾ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಿಂದ ಯೋಚನೆ ಮಾಡಬೇಕಾಗ್ತದೆ. ಅಂದಿನ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರು ಯಾರು ಕಾರ್ಖಾನೆಗಳ ಅಧ್ಯಕ್ಷಗಳಾಗಿದ್ರು ಅಂತವ್ರು ಎಷ್ಟೋ ಜನ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡೋ ಹೋಗಿರ್ತಕ್ಕಂಥವ್ರು ಕೂಡ ನಾವು ಕಂಡಿದ್ದೀವಿ ಇವತ್ತೊಂದು ದಿವಸ. ಆದ್ರೆ ಇವತ್ತೆಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕಾರ್ಮಿಕ ಸಂಘಟನೆಗಳಿಗೆ ಸರಿಯಾದ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಇವತ್ತೊಂದು ದಿವಸ. ಉದಾಹರಣೆಗೆ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಇಲ್ಲಿ ಮುಂದೆ ಒಂದು ಶ್ರೀನಿವಾಸ ರೆಡ್ಡಿ ಅಂತ ಕೊಡ್ತಿದ್ರು, ಇಲ್ಲಿ BML ಕಾರ್ಖಾನೆಗೆ ಸುಮಾರು 10-15 ವರ್ಷಗಳ ಕಾರ್ಮಿಕ ಸಂಘಟನೆ ಅಧ್ಯಕ್ಷ ಕೆಲಸ ಮಾಡಿದಂತವ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಆ ರೀತಿಯಾಗಿಲ್ಲ. ಯಾಕೆ ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ಗಿಂತೂ ನಮ್ಮ ಪ್ರೈವೇಟ್ ಸೆಕ್ಟರ್ ಜಾಸ್ತಿ ಬಂದಿದೆ ಇವತ್ತೊಂದು ದಿವಸ. ಏನು IGBT ಕಾರ್ಖಾನೆಗಳು ಬಂದಿದೆಯೋ, ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದಿದ್ದಾವೋ, ಅಲ್ಲಿ ಯಾರು ಕೂಡ ಕಾರ್ಮಿಕ ಸಂಘಟನೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಸಾಧ್ಯನೇ ಇಲ್ಲದಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು ಇವತ್ತೊಂದು ದಿವಸ. ಅಲ್ಲಿನ ಕಾರ್ಮಿಕರು ಯಾರಾದ್ರೂ ಅವರಿಗೆ ಆದಂತ ಕುಂದುಕೊರತೆಯನ್ನು ಹೇಳಿಕೊಡ್ಬೇಕು ಅಂತಂದ್ರೆ ಮ್ಯಾನೇಜ್ಮೆಂಟ್ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅಲ್ಲಿ ಕಾರ್ಮಿಕ ಸಂಘಟನೆಗೆ ಪ್ರಾರಂಭ ಈಗ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂತಹ ಪುಟ್ಟಸ್ವಾಮಿ ಗೌಡರು ಪ್ರಾಸ್ತಾವಿಕ ನುಡಿಯನ್ನ ಹೇಳ್ತಾರೆ. ದಯವಿಟ್ಟು ಮೀರಿ ಯಾವ ಸರ್ಕಾರಗಳು ಕೂಡ ಕೆಲಸ ಮಾಡಿರಲಿಲ್ಲ. ವುಮೆನ್ಸ್ ರಿಸರ್ವೇಶನ್ ತಂದ್ರು, ಪಾರ್ಲಿಮೆಂಟ್ ಗೊತ್ತಿರಲಿಲ್ಲ, ಲೋಕಲ್ MP ಗಳು ಗೊತ್ತಿರಲಿಲ್ಲ. ಡಿಲಿಮಿಟೇಷನ್ ತಂದ್ರು, ಅವ್ರು ತರ್ತಾರೆ ಅಂತ ಪಾರ್ಲಿಮೆಂಟ್ ಗೊತ್ತಿರಲಿಲ್ಲ. ಇವತ್ತು ಡಿಲಿಮಿಟೇಷನ್ ಆಗ್ಬೇಕು ಅಂತ ಇಡೀ ದೇಶ ಚರ್ಚೆ ಆಗ್ಬೇಕು. ಕಾನ್ಸ್ಟಿಟ್ಯೂನ್ಸಿಗಳು ಬದಲಾವಣೆಗಳು ಆಗ್ಬೇಕು, ಹೆಚ್ಚು ಕಮ್ಮಿ ಆಗ್ಬೇಕು ಅಂದ್ರೆ ರಾಜ್ಯ ಸರ್ಕಾರಗಳ ಪಾಲು ಬಹಳ ಗಣನೀಯವಾಗಿರ್ಬೇಕು. ನಿಮ್ಮ ರಾಜ್ಯಕ್ಕೆ ನಾವು ಈ ತರ ಮಾಡ್ತಾ ಇದೀವಿ. 224 ಕಾನ್ಸ್ಟಿಟ್ಯೂನ್ಸಿ ಇದೆ, 300 ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ. ಇದರಲ್ಲಿ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕೇಳಬೇಕಾಗಿತ್ತು. ನಿಮ್ಗೆ ಕುತ್ಕೊಳ್ಳೋದಕ್ಕೆ ಜಾಗ ಇದೆಯಾ? 300 ಜನ 330 ಜನ ಮಾಡಿದ್ರೆ MLAಗಳು ಕುತ್ಕೊಳ್ಳೋಕೆ ಜಾಗ ಇದೆಯಾ? ಅದಕ್ಕೆ ಪರ್ಯಾಯವಾಗಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಂಥದ್ದೆಲ್ಲ ಕೇಳುವಂತ ಪ್ರಶ್ನೆಗಳು ಆಗ್ಬೇಕಾಗಿತ್ತು. ಕೇಳಲೇ ಇಲ್ಲ. ಯಾವ್ದು ಏಕಾಏಕಿ ಕಾನೂನುಗಳನ್ನ ತಂದ್ರು. ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ಲಿಕ್ಕೆ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಅನುದಿನವೂ ಗುರುವಿನ ಅನುರಾಗದ ಭಕ್ತಿಯಲ್ಲಿ ಅನುದಿನವೂ ಗುರುವಿನ ಅನುರಾಗದ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರೆ ಜ್ಞಾನಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಚಪ್ಪಾಳೆ ಹೊಡಿ. ಜ್ಞಾನಪೂರ್ಣಂ
ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಮೊಬೈಲ್ ತೆಗೀರಿ